ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಲೋ ಹೇಳಿ ಸರ್. ಹಾಂ ಸರ್, ಹೇಳ್ರಿ, ನಮಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ. ಹಾಂ ಸರ್, ಅದು ಚವರ್ಲೆಟ್ ಟವರ್ ಅಂತ. ಚವರ್ಲೆಟ್ ಟವರಾ? ಟವರ. ಟವರ್, ಓಕೆ. ಮಾಡಲು? ಮಾಡಲು 2006 ಸರ್. ಓಕೆ. ಓನರ್ ಸರ್? ಓನರ್ ಸರ್ 8 ಆಗಿದ್ದಾರೆ. ನೀವು 8ನೇ ಓನರು? ನಾನು 8ನರು, ತಗೊಳ್ಳೋರು 9ನರು ಆಗ್ತಾರೆ ಸರ್. ಓಕೆ. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಸರ್ ರನ್ನಿಂಗ್ ಅದು ಚೆಕ್ ಮಾಡಿಲ್ಲ. ಹೌದಾ? ಹೌದು ಸರ್. ಓಕೆ. 2006 ಮಾಡಲ್ ಇರೋದ್ರಿಂದ ಅದು ರನ್ನಿಂಗ್ ಮೀಟ್ರ್ ಬಂದ್ ಆಗಿರ್ಬೋದು, ಹೌದಾ? ಹೌದು ಸರ್, ಹೌದು ಸರ್, ಅದು ಸರಿಯಾಗಿ ತೋರಿಸ್ತಾ ಇಲ್ಲ, ಗೊತ್ತಾಗಿಲ್ಲ. ಓಕೆ. ಬಂದ್ ಆದರೂ ಚಾಲು ಆಗಿದ್ರು ಕೂಡ ರನ್ನಿಂಗ್ ಅಷ್ಟು ಜೆನ್ಯೂನ್ ರನ್ನಿಂಗ್ ಇರಲ್ಲ ಅದು. ಹೌದು ಸರ್, ಹೌದು ಸರ್. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಐತ್ರಿ ಸರ್? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐತೆ ಟೈರ್? ಸರ್ ಸರ್ 4 ಟ್ಯೂಬ್ಲೆಸ್ ಇದೆ. ಓಕೆ. ಅದರಲ್ಲಿ ಫ್ರಂಟು ಒಂದು 80% ಹೊಸ ಟೈರೇ, ಅದು ಒಂದು 80% ಇದೆ. ಹ್ಞೂ. ಇನ್ನು ಬ್ಯಾಕು ಒಂದು 50% ಇದೆ ಸರ್. ಎಷ್ಟು ಸರ್? 4 ಟ್ಯೂಬ್ಲೆಸ್. 60ನಾ? ಸರ್ 60% ತನಕ ಇದೆಯಾ ಹಿಂದ್ಗಡೆ? ಹಿಂದ್ಗಡೆ 60% ಇದೆ, ಮುಂದ್ಗಡೆ ಒಂದು 80% ಇದೆ ಸರ್. ಓಕೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಲೈನಪ್ ಯಾವ ಥರ ಐತ್ರಿ? ಸರ್ ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ರೀಪೇಂಟಿಂಗ್ ಆಗಿದೆ ಗಾಡಿ. ಪೇಂಟ್ ಮಾಡಿದ್ದೀರಾ? ಹಾಂ, ರೀಪೇಂಟ್ ಗಾಡಿ ಆಗಿದೆ. ಅಂದರೆ ಕಲರ್ ಡಿಮ್ ಆಗಿತ್ತು, ನಾವೇ ರೀಪೇಂಟ್ ಮಾಡಿಸಿದ್ವಿ. ಓಕೆ. ಮತ್ತು ಇದು ಗಾಡಿ ಇಂಜನ್ ಅಂತೂ ಗುಡ್ ಕಂಡೀಷನ್ ಇದೆ ಸರ್, ಏನು ಓಕೆ. ತೊಂದರೆ ಇಲ್ಲ. ಓಕೆ. ಆರಾಮಾಗಿ ಓಡಿಸ್ಕೋಬೋದು? ಆರಾಮಾಗಿ ಓಡಿಸ್ಬೋದು ಸರ್, ಏನು ತೊಂದರೆ ಇಲ್ಲ. ಏನಿರೋ ಸಣ್ಣ ಪುಟ್ಟ ಕೆಲಸ ಇದೆ, ಹಳೆ ಗಾಡಿ ಅಂದಮೇಲೆ ಗೊತ್ತಿದೆಯಲ್ಲ. ಹಾಂ ಹಾಂ ಹಾಂ. ಒಂದು ಸಣ್ಣ ಪುಟ್ಟ ಕೆಲಸ ಇದೆ. ಓಕೆ. ಒಂದು 5,000 10,000 ರೂಪಾಯಿ ಕೆಲಸ ಇದೆ. ಇನ್ನು ಅದು ಬಿಟ್ಟರೆ ಇನ್ಯಾವುದೇ ಸರ್. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟು, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಗ್ನಲ್ ಜಂಪು ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಇಲ್ಲ ಮೇಲೆ? ಸರ್, ಯಾವುದು ಇಲ್ಲ ಸರ್. ಆ ಥರದ್ದು ಏನಾರು ಇದ್ದರೆ ನಾನು ಇದು ಮಾಡ್ಕೊಡ್ತೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ. ನಿಮ್ಮ ಕೈಯಾಗ ಮೈಲೇಜಲ್ಲಿ ಏನು ಬರ್ತೈತೆ ಸರ್? ಸರ್ ನನ್ನ ಕೈಯಲ್ಲಿ ಇದು ಒಂದು 14-15 ಬರುತ್ತೆ ಸರ್. 15 ತನಕ ಬರ್ತೈತೆ ರೀ? ಹೌದು ಸರ್. ಓಕೆ ಸರ್. ಇದು ಡೀಸೆಲ್ ವೇರಿಯಂಟಾ ಪೆಟ್ರೋಲ್ ವೇರಿಯಂಟಾ? ಡೀಸೆಲ್ ಸರ್. ಓಕೆ. ಒಳಗಡೆ ಇಂಟೀರಿಯರ್ ಏನೇನು ಬರುತ್ತೆ? ಸರ್ ಇಂಟೀರಿಯರಲ್ಲೂ ಟಿ ವಿ ಇದೆ, ಹಾಂ. ಮ್ಯೂಸಿಕ್ ಸಿಸ್ಟಮ್, ಇದು ಊಪರ್ ಇದೆ. ಓಕೆ. ಸೀಟ್ ಕವರು ಎಲ್ಲ, ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಹಾಂ ಹಾಂ ಹಾಂ. ಪವರ್ ವಿಂಡೋ, ಪವರ್ ಸ್ಟೇರಿಂಗು ಐತ್ರಿ ಇದಕ್ಕೆ? 4 ಪವರ್ ವಿಂಡೋ ಇದೆ. ಓಕೆ. ಪವರ್ ಸ್ಟೇರಿಂಗು ಹಾಂ. ಮತ್ತು ಸೀಟ್ ಕವರೆಲ್ಲ ಹೊಸ್ತಿದೆ ಸರ್, ಎಲ್ಲ ಹೊಸ್ತು ರೆಡಿ ಮಾಡಿದ್ದೀವಿ ಸರ್. ಓಕೆ. ಅದು ಅಲ್ಲದೆ ಮತ್ತೆ ನಿಮ್ಮ ಕಡೆಯಿಂದ ಏನು ಮತ್ತೆ ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗು? ನಮ್ಮ ಕಡೆಯಿಂದ ಅದೇ ಸೀಟ್ ಕವರ್ ಹಾಕ್ಸಿದ್ದೀವಿ, ಊಪರ್ ಹಾಕ್ಸಿದ್ದೀವಿ, ಮತ್ತು ಹಾಂ. ಟಿ ವಿ ಫಿಟ್ ಮಾಡಿಸಿದ್ದೀನಿ. ಓಕೆ ಸರ್. ಮ್ಯೂಸಿಕ್ ಸಿಸ್ಟಮ್ ಚೆನ್ನಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದಾ? ಎಫ್ ಇನ್ಸೂರೆನ್ಸು? ಹೌದು ಸರ್. ಇನ್ಸೂರೆನ್ಸು ಈಗೊಂದು ಇನ್ನೂ 6 ತಿಂಗಳು 7 ತಿಂಗಳಿದೆ ಸರ್. ಹಾಂ. ಇನ್ನು ಡಾಕ್ಯುಮೆಂಟ್ಸ್ FC ಇನ್ನು ಮುಂದಿನ ವರ್ಷ 26 ಗಂಟೆ ಇದೆ ಸರ್. ಹೌದಾ? ಹೌದು ಸರ್. ಓಕೆ ಸರ್. ರೇಟ್ ಏನು ಹೇಳಕತ್ತೀರಿ ರೀ? ಸರ್ ರೇಟ್ ಬಂದು ನಾವು 1.90 ಹೇಳ್ತಾ ಇದ್ದೀವಿ. 1,90,000. 2006 ಮಾಡಲು ನೀವು 8ನೇ ಓನರು, ತೊಗೊಳೋರು 9ನೇ ಓನರ್ ಆಗ್ತಾರೆ. ಹೌದು ಸರ್. ಓಕೆ. ಕೂಡ ರೇಟ್ ಬಂದರೆ ನಿಮ್ಮ ಕಡೆಯಿಂದ ಡಿಸ್ಕೌಂಟ್ ಮಾಡಿ ಏನೋ ಒಂದು ಕೊಡ್ತೀನಿ. ಏನು ಮಾಡ್ತೀರಾ ಸರ್ ನೆಗೋಷಿಯಬಲ್ ಅಂದರೆ? ಒಂದು 10,000 ಬಿಟ್ಟು ಕೊಡ್ತೀನಿ ಸರ್. ಅಂದರೆ 1,80,000 ಕೊಡ್ತೀರಾ? ಹೌದು ಸರ್. ಓಕೆ. ಹತ್ತಿರ ಬಂದರೆ 1.80 ಫೈನಲ್ ಆಗಿರ್ತೈತೆ ಏನು ಸರ್? ಇನ್ನು ಬಂದರೆ ಇನ್ನೂ ಕಡಿಮೆ ಮಾಡ್ತೀರಾ? ನೋಡೋಣ ಸರ್, ಬರಲಿ ಅವ್ರ ಪಾರ್ಟಿ, ಬಂದರೆ ಗಾಡಿ ನೋಡಿಬಿಟ್ಟು ಬೇಕಾದ್ರೆ ನೋಡೋಣ ಸರ್, ನೆಗೋಷಿಯಬಲ್ ಮಾಡಿ. ಓಕೆ ಸರ್. ಆದಷ್ಟು ನೋಡಿಕೊಡಿ. 2006 ಮಾಡಲ್ ಆಗಿರ್ತೈತಿ, ಅದರಲ್ಲಿ 8 ಓನರ್ ಆಗ್ಯಾರ. ನೀವು ನೋಡಿ ಕೊಟ್ಟಷ್ಟು ಗಾಡಿ ಸೇಲ್ ಆಗುತ್ತೆ ಸರ್. ಹೌದು ಸರ್, ಆಯಿತು. ನೋಡಲಿ, ಬಂದು ಗಾಡಿ ನೋಡಲಿ, ನೋಡೋಣ. ಓಕೆ. ಇದು ಲೊಕೇಶನ್ ಸರ್ ಇರೋದು? ಸರ್ ಲೊಕೇಶನ್ ಬಂದು ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು. ಓಕೆ. ಅದು ನಾಗಮಂಗಲ ತಾಲೂಕಿನ ಬಂದರೆ ಫೋನ್ ಮಾಡಿದ್ರೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಸರ್, ನಾಗಮಂಗಲ ಬಂದರೆ. ಓಕೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹೌದು ಸರ್, ಇದೇ ನಂಬರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ, ಆದಷ್ಟು ನೋಡ್ತೀನಿ. ಓಕೆ ಸರ್. ಓಕೆ. ಥ್ಯಾಂಕ್ ಯು.